ಬಿಗ್ ಬಾಸ್ ಪ್ರಾರಂಭವಾದಾಗಿನಿಂದ ಇನ್ನೇನು ಮುಗಿಯುವ ಸಮಯ ಬಂದರೂ ಗಿಲ್ಲಿ ಮತ್ತು ಅಶ್ವಿನಿ ನಡುವೆ ವೈರತ್ವದಲ್ಲಿ ಬದಲಾವಣೆಯೇ ಆಗಿಲ್ಲ. ಮೊದಲ ವಾರದಂತೆಯೇ ಈಗಲೂ ಸಹ ಕಿತ್ತಾಡುತ್ತಾರೆ. ಆದರೆ ಈ ವಾರ ಗಿಲ್ಲಿ ನಟ ಮತ್ತು ಅಶ್ವಿನಿ ಅವರುಗಳು ಮನೆಯ ರಾಜ ಮತ್ತು ರಾಣಿ ಆಗಿದ್ದರು. ಇಬ್ಬರೂ ಒಟ್ಟಿಗೆ ಟಾಸ್ಕ್ನ ಉಸ್ತುವಾರಿ ನೋಡಿಕೊಳ್ಳಬೇಕಿತ್ತು. ಈ ಸಂದರ್ಭದಲ್ಲಿ ಹಲವು ಬಾರಿ ಗಿಲ್ಲಿ ಮತ್ತು ಅಶ್ವಿನಿ ಪರಸ್ಪರ ಜಗಳ ಆಡಿದ್ರು. ಇದೀಗ ಪರಸ್ಪರ ಎದುರಾಳಿಗಳಾಗಿ ಆಟ ಆಡಬೇಕಾಗಿ ಬಂತು. ಆಟದಲ್ಲಿ ಅಶ್ವಿನಿ ಗೆದ್ದರೆ ಗಿಲ್ಲಿ ಸೋತಿದ್ದಾರೆ. ಹೌದು, ವಾರವೆಲ್ಲ ಉಸ್ತುವಾರಿ ನಿಭಾಯಿಸಿದ ಅಶ್ವಿನಿ ಮತ್ತು ಗಿಲ್ಲಿ ಅವರಿಗೆ ಕ್ಯಾಪ್ಟನ್ ರೇಸ್ಗೆ ಅವಕಾಶವನ್ನ ಬಿಗ್ ಬಾಸ್ ಕೊಟ್ಟರು. ಅದಾಗಲೇ ರೇಸಿನಲ್ಲಿದ್ದ ರಾಶಿಕಾ ಮತ್ತು ಧನುಷ್ ಅವರಿಗೆ ಜೋಡಿ ಆಗಿ ಆಡುವ ಅವಕಾಶ ನೀಡಲಾಯಿತು. ಅದರಂತೆ ಅಶ್ವಿನಿ ಮತ್ತು ಧನುಷ್ ಒಟ್ಟಿಗೆ ಮತ್ತು ರಾಶಿಕಾ ಮತ್ತು ಗಿಲ್ಲಿ ಒಟ್ಟಿಗೆ ಆಡಿದ್ರು. ಈ ಆಟದಲ್ಲಿ ಧನುಷ್ ಮತ್ತು ಅಶ್ವಿನಿ ಒಳ್ಳೆಯ ಆಟವಾಡಿ ಗೆದ್ರು. ಆಟ ಮುಗಿಯುವ ಮುನ್ನವೇ ಗಿಲ್ಲಿ ಅಶ್ವಿನಿ ಬಗ್ಗೆ ಗೇಲಿ ಮಾಡಲು ಪ್ರಾರಂಭ ಮಾಡಿದ್ರು. ಆದರೆ ಕೊನೆಯಲ್ಲಿ ಅಶ್ವಿನಿಯೇ ಆಟ ಗೆದ್ದು ಕ್ಯಾಪ್ಟನ್ಸಿ ರೇಸಿನ ಫೈನಲ್ಗೆ ಎಂಟ್ರಿ ಕೊಟ್ಟರು. ಆದರೆ ಆಟ ಮುಗಿದ ಮೇಲೆ, ಅಂದರೆ ಸೋತ ಮೇಲೆ ಗಿಲ್ಲಿ ಪ್ರತಿ ಬಾರಿಯಂತೆ ಮಾತಿನ ಮೂಲಕ ಗೆದ್ದವರನ್ನ ಕುಗ್ಗಿಸುವ ಯತ್ನ ಮಾಡಲು ಆರಂಭಿಸಿದ್ರು. ವಿಶೇಷವಾಗಿ ಅಶ್ವಿನಿ ಬಗ್ಗೆ ಮಾತನಾಡಿದ ಗಿಲ್ಲಿ, ನಿಮಗೆ ಯಾರಾದರೂ ಒಬ್ಬರ ಸಹಾಯ ಇಲ್ಲದೆ ಏನನ್ನೂ ಮಾಡಲು ಆಗಲ್ಲ. ಈಗಲೂ ಸಹ ಇನ್ನೊಬ್ಬರ ಸಹಾಯದಿಂದ, ಅಂದರೆ ಧನುಷ್ ಅವರ ಸಹಾಯದಿಂದ ಕ್ಯಾಪ್ಟನ್ ರೇಸ್ಗೆ ಬಂದಿದ್ದೀರಿ ಎಂದು ಕುಗ್ಗಿಸುವ ಯತ್ನ ಮಾಡಿದ್ರು. ಅಶ್ವಿನಿ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಿಲ್ಲ. ಕೊನೆಗೆ ಗಿಲ್ಲಿ, ಇಷ್ಟು ದಿನ ಈ ಮನೆಯಲ್ಲಿ ಅಶ್ವಿನಿ ಅವರು ನನ್ನಿಂದ ಇಲ್ಲಿಯವರೆಗೆ ಬಂದರು. ಇನ್ನು ಮುಂದೆ ಧನುಷ್ ನೀನೇ ಇವರನ್ನ ಮುಂದೆ ಕರೆದುಕೊಂಡು ಹೋಗಬೇಕು. ನೀನೇ ಅಶ್ವಿನಿ ಅವರನ್ನ ಫಿನಾಲೆವರೆಗೆ ಕರೆದುಕೊಂಡು ಹೋಗಬೇಕು. ನನ್ನಿಂದ ಇನ್ನು ಮುಂದೆ ಆಗುವುದಿಲ್ಲ ಎಂದರು. ಇದೀಗ ಧನುಷ್ ಮತ್ತು ಅಶ್ವಿನಿ ನಡುವೆ ಕ್ಯಾಪ್ಟನ್ಸಿಗೆ ಸ್ಪರ್ಧೆ ನಡೆಯಲಿದೆ. ಯಾರು ಗೆಲ್ಲಲಿದ್ದಾರೆಯೋ ಅವರು ಫಿನಾಲೆ ವಾರಕ್ಕೆ ನೇರವಾಗಿ ಎಂಟ್ರಿ ಕೊಡಲಿದ್ದಾರೆ.